ಒಂದು ವಿಡಿಯೋ ಮಾಡಿ ಹಾಕಿದೆ. ನಮಗೆ ಪೊಟ್ಯಾಷಿಯಂ ಫೈರೈಡ್ ಏನೇನು ಯೂಸ್ ಆಗುತ್ತೆ ಮತ್ತು ಯಾವುದಾದ್ರ ಮೇಲೆ ಸ್ಪ್ರೇ ಮಾಡ್ಬೋದು, ಕೋಳಿ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು, ಕುಡಿಯೋ ನೀರು ಇಡ್ಬೋದು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲೊಬ್ಬ ಬುದ್ಧಿವಂತ ಅಣ್ಣ ಕಮೆಂಟ್ ಮಾಡೋನೆ. ಕಮೆಂಟ್ ಏನಪ್ಪ ಅಂತಂದರೆ 10 ಲಕ್ಷ 20 ಲಕ್ಷ ಫಾರಮ್ ಖರ್ಚು ಮಾಡ್ಬಿಟ್ಟು ಇದ್ಯಾವುದೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಔಷಧಿಗಳು ಇಸ್ಕೋಬೇಕಾ, ಮತ್ತು ಅವರೆಲ್ಲ ಕೊಡ್ತಾರ, ಅವ್ರು ನಂಬ್ಕೊಂಡೆಲ್ಲ ಫಾರಮ್ ಮಾಡೋಕ್ಕಾಗುತ್ತಾ ಅಂತ ಒಬ್ಬ ಕಮೆಂಟ್ ಮಾಡಾಕೋನೆ. ಆ ಅಣ್ಣಂಗೆ ಇದ್ರೊಳಗೆ ಓಪನ್ ಆಗಿ ಏನಪ್ಪ ಹೇಳೋದು ಅಂತಂದರೆ, ನೀವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಔಷಧಿ ಅನ್ನೋದಲ್ಲ, ನಿಮಗೆ ಸಿಗುವಂಥ ಸೌಲಭ್ಯನ ಯೂಸ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮಾಡಾಕಿರೋದು. ಅದನ್ನು ನೀನು ಯೂಸ್ ಮಾಡ್ಕೊಳ್ಳಂತೆ ನೀನು ಹೋಗಿ ಕೇಳ್ದಂತೆ ನಿನಗೆ 100% ವರ್ಕಿಂಗ್ ಇರೋದನ್ನ ನಾನು ಹೇಳಿರೋದು ವಿನಃ ಇನ್ಯಾವುದೇ ರೀತಿ ವರ್ಕಿಂಗ್ ಇಲ್ಲದೆ ಇರೋದು ಹೇಳಿಲ್ಲ ಕನ್ನಡ. ಅದರಲ್ಲಿ ಏನಪ್ಪ ಅಂತಂದರೆ ಫಸ್ಟ್ನೇ ರೀಸನ್ ಇದಾಯಿತು ಅಂತಂದರೆ, ಪೊಟ್ಯಾಷಿಯಂ ಫೈರೈಡ್ನ ನೀವು ಯೂಸ್ ಮಾಡೋದಲ್ಲದಂತೆ ನೀವು ದೊಡ್ಡ ದೊಡ್ಡ ಕೋಳಿ ಫಾರಮ್ಗಳಲ್ಲೂ ಯೂಸ್ ಮಾಡಿ ಆಮ್ಲಕ್ಕೆ ಮತ್ತು ಕೋಳಿ ಫಾರಮಲ್ಲಿ ಹೊಗೆ ರೀತಿ ಟ್ರೈ ಮಾಡ್ಕೊಂಡು ಇದೊಂದು ಆಮ್ಲ ಹಾಕ್ಬಿಟ್ಟು ಇದನ್ನು ಆಮ್ಲ ಮತ್ತು ಪೊಟ್ಯಾಷಿಯಂ ಫೈರೈಡ್ ಎರಡನ್ನೂ ಹಾಕಿದಾಗ ಫಾರಮ್ ಕ್ಲೀನ್ ಆಗೋಕ್ಕೆ ಅಂದ್ಬಿಟ್ಟೆ ದೊಡ್ಡ ಫಾರಮ್ ಕೂಡ ಪೊಟ್ಯಾಷಿಯಂ ಫೈರೈಡ್ನ ಯೂಸ್ ಮಾಡುತ್ತೆ. ನೀವು ಇದನ್ನೇ ತೊಗೊಂಡೋಗಿ ನೀವು ಪ್ರೈವೇಟಲ್ಲಿ ತಗೋತೀನಿ ಅಂದರೆ 400 ರೂಪಾಯಿ 500 ರೂಪಾಯಿ ದುಡ್ಡು ಆಯ್ತದೆ, ಫ್ರೀಯಾಗಿ ಕೊಡ್ತಾರೆ, ಈಸ್ಕೊಳ್ರಣ ಅಂತ ನಾನು ನಿಮ್ಗೆ ಹೇಳಿದೆ. ಅದನ್ನು ಬಿಟ್ಬಿಟ್ಟು ನೀನು ತಿಳ್ಕೊಂಡಿಲ್ಲ ಅಂದರೆ ನಾನು ಏನಿಲ್ಲ ಹೇಳೋಣ. ನಿನಗೆ ಫ್ರೀಯಾಗಿ ಸಿಗುವಂಥದ್ದು, ನಿನಗೆ ಫ್ರೀಯಾಗಿ ಯೂಸ್ ಆಗುವಂಥದ್ದು ನಿನ್ಗೆ ಯೂಸ್ ಆಗ್ತಿಲ್ಲ ಅಂತಂದರೆ ನೀನೊಬ್ಬ ದುಡ್ಡು ಕೂಡ ಅಂತ ಗೊತ್ತು, ಬಟ್ ನೀನೇನೋ ಮೆಡಿಕಲಲ್ಲಿ ತಗೊಂತೀಯ. ಇನ್ನು ಗೊತ್ತಿಲ್ಲದೆ ಇರೋರ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ನ ವಿನಃ ಇನ್ಯಾವುದೇ ರೀತಿ ವಿಡಿಯೋದಲ್ಲಿ ಇನ್ಯಾವುದು ಹೇಳಿಲ್ಲ. ನಿನ್ಗೆ ಇಷ್ಟ ಆಯಿತು ಅಂದರೆ ನೋಡೋದನ್ನ, ನೋಡಿಲ್ಲ ಅಂತಂದರೆ ನೀನು ಹೋಗಿ ತೊಗೋಣ, ಅದರಲ್ಲಿ ಏನಿಲ್ಲ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಂತಂದರೆ ಪಶು ಆಸ್ಪತ್ರೆಯಲ್ಲಿ ನಿಮಗೆ 6 ಮಂತ್ ವ್ಯಾಕ್ಸಿನೇಷನ್ಸ್ ಮತ್ತು ಪೊಟ್ಯಾಷಿಯಂ ಫೈರೈಡ್ನ ಫ್ರೀಯಾಗಿ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ. ಇನ್ನೂ ತುಂಬ ಜನ ಕೇಳಿರೋದೇನಪ್ಪ ಅಂತಂದರೆ, ಬ್ರೋ ನಮ್ಮ ಸೈಡ್ ಕೊಡ್ತಿಲ್ಲ. ಖಂಡಿತ ನೀವು ಹೋಗಿ ಕೇಳ್ದಂತೆ, ನೀವು ಕೇಳೋ ಮನಸ್ಸನ್ನ ಇಟ್ಕೊಂಡು ಹೋಗಿ ಕೇಳಿಲ್ಲ ಅಂತಂದರೆ ಅವ್ರು ನಿಮ್ಮ ಹತ್ರ ಕುಡಿಕೊಂಬಿಟ್ಟು ನಾವು ಕೊಡ್ತೀವಿ ಅಂತಾರೆ. ಅವಾಗ ಫಸ್ಟು ಕೇಳಿ ನಿಮ್ಮ ಪ್ರತಿಯೊಂದೂ ಅಂತಂದರೆ ನಿಮ್ಮ ಹತ್ರ ರೋಗ ಬಂದಿರೋ ಕೋಳಿ ತವಿಂದಿಡ್ದು ಪ್ರತಿಯೊಂದೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡ್ತಾರೆ. ನೀವು ಅವೇರ್ನೆಸ್ ಅಂತನಾದರೂ ಅನ್ಕೋತೀರಾ, ಇಲ್ಲ ಅಂತಂದರೆ ಇನ್ನೊಂದು ಏನಾರು ಅನ್ಕೋತೀರಾ, ಅದು ನನಗೆ ಗೊತ್ತಿಲ್ಲ. ನೀವು ಪ್ರತಿಯೊಂದು ಹೋಗ್ಬಿಟ್ಟು ನೀವು ಒಂದು ಸಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಕೇಳಿ ನೋಡಿ. ಮತ್ತು ನಿಮ್ಮ ಹತ್ರ ಏನಾರು ಹುಷಾರು ತಪ್ಪಿರೋ ಕೋಳಿಗಳಿದ್ರೆ ಇಲ್ಲ ಪ್ರಾಣಿಗಳಿದ್ರೆ ಹೋಗಿ ಚೆಕ್ ಮಾಡಿ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಕೇಳದೇ ಇರೋದಕ್ಕೆ, ನೀವು ಮಾಡದೇ ಇರೋದಕ್ಕೆ ಯಾರೋ ಒಬ್ಬರು ಮಾಡಿದ್ರು ಅಂದ್ಬಿಟ್ಟು ಎಲ್ಲ ಡಾಕ್ಟರ್ಸು ಎಲ್ಲರೂ ಅದೇ ಥರ ಇರ್ತಾರೆ ಅಂತ ಎಲ್ಲರೂ ಆ ಥರ ತಿಳ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್.